ಅಂಕೆ ಎಷ್ಟು ಮಾರು 80 ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಕಪ್ಪಲ್ಲಿ ಎಲ್ಲ ಹಾಯ್ ಮಾಡು. ಐ ಹೋಪ್ ಎಲ್ರಿಗೂ ಮಾಸಗಳು ಗೊತ್ತನ್ಸುತ್ತೆ. ಚೈತ್ರ ವೈಶಾಖಾಜಿ ಗೊತ್ತೀನಿ, ಬಟ್ ಸ್ಟಿಲ್ ಕಾಲು ತೊಳೆದು ಪೂಜೆ ಮಾಡ್ಬೋದಾ ಅಂತ ನಮ್ಮ ಅಜ್ಜಿನ ಕೇಳಬೇಕು. ಸೊ ಯೂಟ್ಯೂಬ್ ಚಾನಲ್ನ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳೋರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. 4000ಇಂದ 8000 ಒಂದೇ ಸಲ ಜಂಪ್ ಆಗ್ತಾ ಇದೆ. ಯಾಕಂದರೆ ನಾವು ವಾಚರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್. ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮಗೆಲ್ಲ ಈ ಕಾನ್ಸೆಪ್ಟ್ಸ್ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಬಿಫೋರ್ ಐ ಸ್ಟಾರ್ಟ್ ದಿಸ್ ವ್ಲಾಗ್, ನೀವೆಲ್ಲರೂ ವ್ಲಾಗ್ ನೋಡ್ತೀರಾ, ಐ ಜಸ್ಟ್ ಆಸ್ಕ್ ಯು ಟು ಜಸ್ಟ್ ಲೈಕ್ ಮಾಡಬೇಕು ಅಂತ. ಸೊ ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ವೀಡಿಯೋ ಬೇಗ ಬೇರೆಯವ್ರಿಗೂ ರೀಚ್ ಔಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೆನ್ ಯು ಹೆಲ್ಪ್ ಮೀ ಇನ್ ಕಂಪ್ಲೀಟಿಂಗ್ ಮೈ ವಾಚಸ್, ಪ್ಲೀಸ್ ಡೂ ಲೈಕ್. ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ಗರಿಥಮ್ ವರ್ಕ್ ಆಗೋದೇ ಇದೇ ಥರ ಆಯಿತಾ, ಲೈಕ್ ನೀವು ಲೈಕ್ ಕಮೆಂಟ್ ಮಾಡಿದ್ರೆ ಶೇರ್ ಮಾಡಿದ್ರೂ ವರ್ಕ್ ಆಗುತ್ತೆ. ಸೊ ನೀವು ಈ 3 ಥಿಂಗ್ಸ್ನ ಮಾಡಿದ್ರೆ ನನಗೆ ಬೇಗ ಇನ್ನೂ ಜಾಸ್ತಿ ಜನ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಒಂದನ್ನು ನಾನು ಹೇಳಬೇಕಾಗಿತ್ತು. ಸೊ ಎನಿವೇಸ್ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇದು ಬಂದು ಭೀಮ್ನ ಅಮಾಸೆ ಪೂಜೆ ವ್ಲಾಗ್ ಆಗಿರುತ್ತೆ. ಸೊ ಅಂಬಾಸೆ ಇದೆ, ಲಾಟ್ ಆಫ್ ಥಿಂಗ್ಸ್ ಇದೆ. ಲೈಕ್ ಆಷಾಢಕ್ಕೆ ಸುಪ್ರೀತನ ಕಳಿಸಿದ್ವಿ, ಈಗ ಹೋಗಿ ವಾಪಸ್ ಕರ್ಕೊಂಡು ಬರಬೇಕು. ಇದು ಒಂದು ಕಾನ್ಸೆಪ್ಟ್ ಇದೆ. ಸೊ ಇದನ್ನೆಲ್ಲ ಮುಗಿಸ್ಕೋಬೇಕು ಇವಾಗ. ಸೊ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ. ಪ್ಲಸ್ ನಾವು ಯಾವ ಥರ ಪೂಜೆ ಮಾಡ್ತೀವಿ ಏನು ಅಂತ ನೋಡೋಣ. ಈಗ ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದೆ, ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು ಅಂತ. ಸೊ ಫಿನಿಶ್ಡ್. ಆ್ಯಂಡ್ ಈಗ ಆ್ಯಕ್ಚುಲಿ ಹೊರಟಿದ್ದೀನಿ ವಾಪಸ್ ಬ್ಯಾಕ್ ಟು ನಮ್ಮ ಊರು. ಸೊ ಈಗ ಊರಿಗೆ ಹೋದ್ಮೇಲೆ, ಊರಿಗೆ ಹೋಗೋಕ್ಕೂ ಮುಂಚೆ ಕುಣಿಗಲ ಹೂವು ತೊಗೋಬೇಕು. ಹೂವು ತೊಗೊಂಡು, ಇನ್ನೂ ಭೀಮ್ನ ಅಮಾವಾಸ್ಯೆ ನಾಳೆ ಎಲ್ಲ ಇರೋದು. ಬಟ್ ಎನಿವೇಸ್ ನಾನು ಇನ್ನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಲಾಟ್ ಆಫ್ ಅದರ್ ಥಿಂಗ್ಸ್ ಅದೇ. ಸೊ ಹೋಗೋಣ ಬನ್ನಿ, ಕುಣಿಗಲಲ್ಲಿ ಯಾವ ಥರ ಇದೆ ಹೂವು ಏನು ನೋಡೋಣ. ಸೊ ಲೆಟ್ಸ್ ಗೋ. ಇನ್ನು ಇವಾಗ ಹೂವು ತೊಗೊಳ್ಳೋಣ ಅಂತ ಹೇಳಿ ಕುಣಿಗಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಚೂರು ಕರೆಂಟ್ ಇಲ್ಲ, ಬಟ್ ಎನಿವೇಸ್ ಚೆನ್ನಾಗಿರೋ ಹೂವನೇ ಸಿಕ್ತು. ತಗೊಳ್ಳಿ, ಇದೊಂದು ಶಾವಂತಿಗೆ ಎಷ್ಟು ಮಾರು 80. ಏನು ಅಷ್ಟೊಂದು ಹೇಳ್ತೀರಾ? 100 ರೂಪಾಯಿ ಹೇಳಿದ್ರೆ 85. ಆದರೂ ರೇಟ್ ಜಾಸ್ತಿ ಆಯಿತು. ಹೂವು ನೋಡಿ ಹಂಗೈತೆ, ಹೂವು ಚೆನ್ನಾಗೈತೆ, ಅದಕ್ಕೆ ಬಂದಿದ್ದು. 2 ಮಾರು ಬೇಕು. 3 ಮಾರು ಹಾಕ್ತೀನಿ, 200 ರೂಪಾಯಿ ಕೊಡು. 240 ಆಯ್ತದೆ. ಕವರ್ ಬೇಕು. ಅಜ್ಜಿ ಎಷ್ಟು ಮಲ್ಲಿಗೆ ಹೂವು? 50 ಬಾರ್. ಏನು ಅಷ್ಟೊಂದು ಹೇಳ್ತೀರ? 40 ಜಾಸ್ತಿನೇ ಆಯಿತು ಅಜ್ಜಿ. 2 ಮಾಳ ಕೊಡಿ ಹೋಗ್ಲಿ. ಹೂವು ಎಲ್ಲ ಜಸ್ಟ್ 100 ರೂಪೀಸಿಗೆ ಸಿಗ್ತಿದೆ ಕುಣಿಗಲಲ್ಲಿ. ಇನ್ನು ಒಳಗಡೆ ಹೋದರೆ ಕಮ್ಮಿಗೆ ಸಿಗುತ್ತೆ, ಬಟ್ ನನ್ನ ಹತ್ರ ಒಳಗಡೆ ಹೋಗೋಷ್ಟು ಟೈಮು ಇಲ್ಲ. ಇಲ್ಲಿ ಮತ್ತೆ ರೋಡೆಲ್ಲ ಟ್ರಾಫಿಕ್ ಜಾಮ್ ಆಗಿದೆ, ಅದೇನೋ ರಿಪೇರಿ ಮಾಡ್ತಾ ಇದ್ದ. ಸೊ ಐ ಥಾಟ್ ಮುಂದೇನು ಪಾನಿಪುರಿ. ಸೊ ಅದಕ್ಕೋಸ್ಕರ ಇಲ್ಲೇ ಈಚೆನೆ ತೊಗೊಂಡು ಓಡ್ ಬಂದೆ. ಭೀಮ್ನ ಅಮಾವಾಸ್ಯೆ ನಾಳೆ ಇದೆ. ಇನ್ನು ಅಮಾವಾಸ್ಯೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆಗೋಸ್ಕರ ಬೇಸಿಕಲಿ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಕಪ್ಪಲ್ಲಿ ಡ್ರೈ ಫ್ರೂಟ್ಸ್, ಮತ್ತು ಒಂದು ಕಪ್ಪಲ್ಲಿ ಶಾವಿಗೆ, ಮತ್ತು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಹತ್ರ ಮಿಲ್ಕ್ ಮ್ಯಾಟ್ ಕೂಡ ಆಯಿತಾ. ಸೊ ಅದನ್ನು ತೊಗೊಂಡಿದ್ದೀನಿ. ಇನ್ನೊಂದು ಲೋಟ ಹಾಲು ತೊಗೊಂಡು ಪಾಯಸ ಮಾಡ್ತೀನಿ. ನಮ್ಮ ಮನೇಲಿ ಯಾರೂ ಅಷ್ಟೊಂದು ಸ್ವೀಟ್ಸ್ ತಿನ್ನಲ್ಲ, ಬಟ್ ಪೂಜೆಗೆ ನೈವೇದ್ಯಕ್ಕೆ ಬೇಕು ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾಳೆ ಬೆಳಿಗ್ಗೆ ಎಲ್ಲನೂ ಬೇಗ ಮಾಡ್ಕೊಳಕ್ಕಾಗೋದಿಲ್ವಾ. ಒಂದು ಹರೀಶ್ವರ ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಪೂಜೆ ಮಾಡಬೇಕು ಹರೀಶ್ವರ ಕಾಲಿಗೆ. ಆಮೇಲಿಂದ ಮತ್ತೆ ಹರೀಶ್ವರ್ ಬಂದು ಕೆಲಸಕ್ಕೆ ಅಂದರೆ ಲಾಗಿನ್ ಆಗಬೇಕು. ಅವ್ರಿಗೆ 11 ಗಂಟೆಗೆ ಯೂಶ್ವಲಿ ಮೀಟಿಂಗ್ಸ್ ಇರುತ್ತೆ. ಸೊ ಅಷ್ಟರಲ್ಲಿ ಬಂದು ಅವ್ರು ಲಾಗಿನ್ ಆಗಬೇಕು. ಸೊ ಇಷ್ಟು ಕೆಲಸಗಳಿದ್ದಾವೆ ನಾಳೆ. ಸೊ ಎಲ್ಲರೂ ಬೆಳಗ್ಗೆ ಇದು ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ಇವತ್ತು ಪಾಯಸನ ಯಾವ ಥರ ಮಾಡ್ತೀನಿ ಅಂದರೆ ಇದು ಬೇಸಿಕಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕು, ಕಡಿಮೆ ಶಾವಿಗೆ ಜಸ್ಟ್ ಬಿಕಾಸ್ ಸ್ವಲ್ಪ ಗಟ್ಟಿ ಬರಲಿ ಅಂತ. ಆ್ಯಂಡ್ ಇಷ್ಟೊಂದು ಶಾವಿಗೆ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ನೋಡ್ಬೋದು. ಸೊ ಇದನ್ನೆಲ್ಲ ಫಸ್ಟು ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಅದನ್ನ ಮಾಡ್ಕೊಳ್ಳೋಣ ಬನ್ನಿ. ಸೊ ಈಗ ಬಾಂಡಿ ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಹೀಗೆ ಇದನ್ನೆಲ್ಲ ತುಪ್ಪದಲ್ಲೇ ಹುರ್ಕೋಬೇಕು ನಾವು. ಸೊ ಅದಕ್ಕೋಸ್ಕರ ತುಪ್ಪದಲ್ಲಿ ಹುರ್ಕೊಳ್ಳೋಣ ಇದನ್ನ. ಸೊ ಸ್ವಲ್ಪ ತುಪ್ಪ ಹಾಕೋತೀನಿ. ನೀನು ಕಾಣಿಸ್ತೀಯ, ಇದು ತಳ್ಬೇಡ ಬಾಯ್ ತೋರಿಸ್ತೀನಿ, ನೀನು ತೋರಿಸ್ತೀನಿ. ನೋಡ್ಬಿಡಿ ಇವನ್ನೆಲ್ಲರೂ ಹಾಯ್ ಮಾಡಿ, ಇವನಿಗೆ ಹಾಯ್ ಪಾರ್ತು. ಎಲ್ಲ ಹಾಯ್ ಮಾಡೋದು ಬಿಡು. ಸೊ ಫಸ್ಟು ಬೇಸಿಕಲಿ ಈಗ ಡ್ರೈ ಫ್ರೂಟ್ಸ್ ಫಸ್ಟ್ ಗೋಡಂಬಿ ಹಾಕೋತೀನಿ ಸ್ವಲ್ಪ, ಅದನ್ನು ಹುಡ್ಕೊಂಡ್ಮೇಲೆ ಆಮೇಲೆ ದ್ರಾಕ್ಷಿ ಮತ್ತು ಇದು ಹಾಕ್ಕೋಬೇಕು, ಏನದು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೋಬೇಕು. ನನ್ನ ಪಾತ್ರನ ಎಲ್ಲರೂ ನೋಡಿ ಪ್ಲೀಸ್. ಈಗ ಆಲ್ಮೋಸ್ಟ್ ಗೋಡಂಬಿ ಎಲ್ಲ ಉದ್ದಂಗೆ ಆಗಿದೆಯಾ. ಸೊ ನೆಕ್ಸ್ಟು ಈ ಬಾದಾಮಿನೂ ಹಾಕ್ಕೋತೀನಿ ಸ್ವಲ್ಪ, ಆ್ಯಂಡ್ ದ್ರಾಕ್ಷಿ ಕೂಡ ಇದೆ, ದ್ರಾಕ್ಷಿನೂ ಕೂಡ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಹುರ್ಕೊಂಡಾಗಿದೆ. ಸೊ ಅದೆಲ್ಲ ಒಂದು ಬೌಲಿಗೆ ತೆಗ್ದಿಕ್ಕೊಂಬಿಡೋಣ. ಸೊ ಈ ಥರ ಎಲ್ಲನೂ ಒಂದು ಬೌಲಿಗೆ ತೆಗ್ದಿಕ್ಕೊಂಡು ಆಲ್ಮೋಸ್ಟ್ ನಂದು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ದೀನಿ ಈ ಥರ. ಸೊ ನೆಕ್ಸ್ಟು ನಾವು ಶಾವಿಗೆ ಹಾಕೋಬೇಕು. ಶಾವಿಗೆನೂ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ತುಪ್ಪ ಹಾಕ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಮುಂಚೆನೇ ಹಾಕಿಕ್ಕಿದ್ನಲ್ವ. ಸೊ ಅದಕ್ಕೋಸ್ಕರ ಇವರ ತುಪ್ಪದಲ್ಲೇ ಮ್ಯಾನೇಜ್ ಮಾಡ್ತೀನಿ. ಸೊ ಶಾವಿಗೆ ಆಲ್ಮೋಸ್ಟ್ ಹುರಿದಾಗಿದೆ, ಈ ಕಲರ್ ಬಂದಿದೆ. ಸೊ ಇದನ್ನೆಲ್ಲ ಒಂದು ಬೌಲ್ ಒಳಗಡೆ ಹಾಕಿಟ್ಕೋತೀನಿ. ಶಾವಿಗೆ ಎಲ್ಲ ಹುರ್ಕೊಂಡಾಯ್ತಲ್ಲ. ಸೊ ನೆಕ್ಸ್ಟ್ ಏನಂದರೆ ಒಂದು ಲೋಟ ಹಾಲು ತೊಗೋಬೇಕು. ಈ ಹಾಲನ್ನ ಅದೇ ಬಾಣಲಿ ಹುರ್ಕೊಂಡ್ವಲ್ಲ ಎಲ್ಲ ಅದೇ ಬಾಣಲಿಗೆ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹಾಲು ತೊಗೋತೀನಿ, ಇನ್ನೊಂದು ಲೋಟದಷ್ಟು ಹಾಲು ತೊಗೊಂಡು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕು. ಈಗ ಹಾಲು ಸ್ವಲ್ಪನೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಿಂಗೆ ಸ್ಟಿರ್ ಮಾಡ್ತಾರೆ, ಯಾಕಂದರೆ ಹುಕ್ಕೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಎಷ್ಟು ರುಚಿಗೆ ಸಕ್ಕರೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇದು ನಾನು ನೈವೇದ್ಯಕ್ಕೆ ಮಾಡ್ತಾ ಇರೋದಲ್ವ. ಸೊ ನಾನು ಇಂಜಲು ಮಾಡೋಕ್ಕೆ ಹೋಗಲ್ಲ, ಒಂದು ಪ್ರಮಾಣದಲ್ಲಿ ನನಗೆ ಗೊತ್ತಾಗುತ್ತೆ ಅಷ್ಟು ಸಕ್ಕರೆ ಹಾಕೋತೀನಿ. ಇದಾದಮೇಲೆ ಸಕ್ಕರೆನ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಹಿಂಗೆ. ಸೊ ಹಾಲು ಉಕ್ಕೋಗಲ್ಲ ಮತ್ತು ಸಕ್ಕರೆನೂ ನೀಟಾಗಿ ಕರಗುತ್ತೆ. ಸೊ ಚೆನ್ನಾಗಿ ತಿರುಗಿಸ್ಕೊತಾ ಇರಿ ಈ ಥರ. ಇನ್ನು ನಿಮಗೆ ಸ್ಟಿರ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಸಕ್ಕರೆ ಕರಗಿದೆಯಾ ಅಲ್ವಾ ಅಂತ. ಸೊ ಸಕ್ಕರೆ ಎಲ್ಲ ಕರಗಿದ ಮೇಲೆ ಸೊ ಶಾವಿಗೆ ಹಾಕ್ಕೋಬೇಕು. ನೋಡಿ ಇವ್ನು ನೋಡಿ ನಂಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಶಾವಿಗೆ ಹಾಕ್ಕೊಂಡು ಮತ್ತೆ ಸ್ಟಿರ್ ಮಾಡಿ. ಸೊ ಈಗ ನೋಡಿ ಶಾವಿಗೆ ಹಾಕಿದ್ಮೇಲೆ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಥರ. ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ ಈ ಥರ. ಸ್ಟಿರ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಪಾಯಸ ಎಲ್ಲ ರೆಡಿಯಾಗಿದೆ ನೋಡಿ. ಸೊ ಈಗ ಪಾಯಸ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಒಂದೇ ಒಂದು ಪ್ರೊಸೆಸ್ ಇದೆ. ಲಾಸ್ಟಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಬೇಕು. ಇದು ಸ್ವಲ್ಪ ಆರಿದ್ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ಸೊ ಇನ್ನೂ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದಿದೆ. ಸೊ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಹೋಗೋಣ ಇವಾಗ, ಬನ್ನಿ. ಸೊ ಗೈಸ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಬೇಸಿಕಲಿ ನಮ್ಮದು ಮಂಗಳವಾರ ವಾರ ಇದೆ. ಸೊ ಅದಕ್ಕೋಸ್ಕರ ದೀಪ ಎಲ್ಲ ಹಚ್ಚೋಗಿದ್ದಾರೆ. ಸೊ ಇವಾಗ ದೀಪ ಎಲ್ಲ ಹಚ್ಚೋಗಿದ್ದಾರೆ. ಬಟ್ ಸ್ಟಿಲ್ ನಾನೊಂದು 11:30 ಗಂಟೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಎಲ್ಲ ತೆಗಿಯೋದಕ್ಕೋಸ್ಕರ ಮಂಗಳವಾರ ಆಗಿರೋದ್ರಿಂದ ಸೊ ಎಲ್ಲ ಹಂಗೆ ಇದೆ. ಬಟ್ ನಾನು ಮುಡುಪೊಂದು ಮುಟ್ಟಂಗಿಲ್ಲ. ದಿಸ್ ಇಸ್ ಮುಡುಪು. ಸೊ ಈಗ ಎಲ್ಲನೂ ತೆಗ್ದಿಕ್ಕಿ ರೆಡಿ ಮಾಡ್ಕೋಬೇಕು.
ಲೈಕ್ ಅರ್ಶಿನದ ಕೊಂಬು ರೆಡಿ ಮಾಡ್ಕೋಬೇಕು, ಅಂಗಾರಗಳನ್ನ ರೆಡಿ ಮಾಡ್ಕೋಬೇಕು. ಆ್ಯಂಡ್ ನಂಗೆ ಗೊತ್ತಿಲ್ಲ, ನಮ್ಮನೇಲಿ ನಮ್ಮಮ್ಮ ಅದೇನೋ ಇಲ್ಲಿ ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದಾಗ ದೀಪ ಇಟ್ಬಿಟ್ಟು ಫಸ್ಟ್ ಶಿವ ಪಾರ್ವತಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆಮೇಲಿಂದ ಇದು ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಯೂಟ್ಯೂಬಲ್ಲಿ ನೋಡೇ ಮಾಡ್ತೀನಿ. ಆ್ಯಂಡ್ ನಮ್ಮಮ್ಮ ಆ ಥರ ಎಲ್ಲ, ನಮ್ಮಮ್ಮ ಮನೇಲೆಲ್ಲ ನಂಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ ಯಾವ ಥರ ಮಾಡ್ತಾಯಿದ್ರು ಅಂತ. ಒಂದು ಯಾಕಂದರೆ ಹಾಸ್ಟೆಲಲ್ಲಿ ಓದಿದ್ದಲ್ಲ, ಸೊ ನೋ ಐಡಿಯಾ. ಯೂಟ್ಯೂಬ್ ಇಸ್ ಮೈ ಅಸಿಸ್ಟೆಂಟ್. ಆ್ಯಂಡ್ ನೀವು ಯಾವ ಥರ ಈ ಥರ ದೀಪ ಎಲ್ಲ ಇಟ್ಟು ಅಂಗಾರ ಎಲ್ಲ ಕಟ್ಟಿ ಅರ್ಶಿನದ ಕೊಂಬೆಲ್ಲ ಇಟ್ಟು ಪೂಜೆ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಸೊ ಐ ವಿಲ್ ಬಿ ಕ್ಯೂರಿಯಸ್ ಟು ನೋ. ಆಮೇಲೆ ನಾನು ಶ್ರಾವಣ, ಬೇಸಿಕಲಿ ಶ್ರಾವಣ ಅಂದ್ರೇನು ವೆಂಕಟೇಶ್ವರ ಸ್ವಾಮಿಗೆ ತುಂಬ ಪ್ರಶಸ್ತವಾದ ಮಾಸ ಇದು, ಶ್ರಾವಣ ಮಾಸ. ಸೊ ಐ ಹೋಪ್ ಎಲ್ರಿಗೂ ಮಾಸಗಳು ಗೊತ್ತನ್ಸುತ್ತೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆ ಥರದಲ್ಲಿ ಶ್ರಾವಣನೂ ಒಂದು ಮಾಸ. ಆಷಾಢ ಮುಗಿದ್ಮೇಲೆ ಶ್ರಾವಣ ಬರುತ್ತೆ. ಸೊ ಶ್ರಾವಣದಲ್ಲಿ ನಮ್ಮನೇಲಿ ನಾವು ವೆಂಕಟೇಶ್ವರ ಸ್ವಾಮಿಯವ್ರು ಇದಾಗಿರೋದ್ರಿಂದ ನಾವು ನಾವು ದಾಸಪ್ಪನೆಲ್ಲ ಇಕ್ಸಿ ಪೂಜೆ ಮಾಡ್ತೀವಿ. ಆ್ಯಂಡ್ ಶ್ರಾವಣ ಮಾಸನೂ ಮಾಡ್ತೀವಿ. ಶ್ರಾವಣ ಮಾಸ ಅನ್ನೋದಕ್ಕಿಂತ ಲೈಕ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂತಲ್ಲ, ಭೀಮ್ನ ಅಮಾವಾಸ್ಯೆ ದಿನ ಶ್ರಾವಣ ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ, ಆಷಾಢ ಮುಗ್ದಿದೆ ಇವಾಗ ಶ್ರಾವಣದಲ್ಲಿ ಎಲ್ಲ ಫಂಕ್ಷನ್ಸ್ ಮಾಡ್ಬೋದಲ್ಲ, ಆಷಾಢದಲ್ಲಿ ಏನೂ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಶ್ರಾವಣದಲ್ಲಿ ಎಲ್ಲನೂ ಹೊಸದಾಗಿ ನೀಟಾಗಿ ತೊಳೆದಿಕ್ಕಿ ಪೂಜೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈಗ ದೇವ್ರ ಮನೆ ಕ್ಲೀನಿಂಗ್ ನಡೀತಾ ಇದೆ. ಆ್ಯಂಡ್ ನೀವು ಈ ಥರ ಎಲ್ಲ ಫಾಲೋ ಮಾಡ್ತೀರಾ ಇಲ್ಲ ನಿಮ್ದು ಯಾವ ಮಾಸ, ನಾನು ಏನಾದ್ರು ತಪ್ಪು ಹೇಳಿದ್ನಾ, ಇವು ಎಲ್ಲನೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಈಗ ನನ್ನ ನೆಕ್ಸ್ಟ್ ಪ್ರೊಸೆಸ್ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನೆಸ್ಲೆ ಅವ್ರದ್ದು ಮಿಲ್ಕ್ ಮೇಡ್ ಇತ್ತಾ, ಸೊ ಅದು ಸ್ವಲ್ಪ ಇತ್ತು ವೇಸ್ಟ್ ಆಗುತ್ತೆ ಅಂತೇಳಿ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಹಾಕಿ ಇದನ್ನ ಆಮೇಲೆ ಒಂದು ಸ್ಟೀಲ್ ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತೀನಿ. ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತಷ್ಟೇ, ನೀವು ಇದು ಮಾಡಬೇಕಾದ್ರೆ. ಹಾಕಿದ್ಮೇಲೆ ಒಂದು ಸ್ವಲ್ಪ ಇದು ಮಾಡಿ ಹಿಂಗೆ ತಿರುಗಿಸ್ಬಿಟ್ಟು ಅದನ್ನು ಫ್ರಿಜ್ ಒಳಗೆ ಒಂದು ಬಾಕ್ಸ್ ಒಳಗೆ ಹಾಕಿ ಇಡ್ತೀನಿ. ಸ್ಟೀಲ್ ಬಾಕ್ಸ್. ಗೈಸ್, ನಮ್ಮ ದೇವ್ರ ಮನೆ ಎಲ್ಲ ರೆಡಿಯಾಗಿದೆ ನೋಡಿ. ಆಲ್ಮೋಸ್ಟ್ ನಾಳೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲೆಲ್ಲ ನೋಡಿ ನೀಟಾಗಿ ತೊಳೆದಿಕ್ಕಿದ್ದೀನಿ. ಇನ್ನು ಪೂಜೆ ವಿಧಾನ ಯಾವ ಥರ ಮಾಡ್ತೀನಿ ಯಾವುದೇ ಥರ ಮಾಡ್ತೀನಿ ಅಂತ ನಾಳೆ ಹೇಳ್ತೀನಿ. ಸೊ ಇವತ್ತಿಗಿಷ್ಟು, ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ಬಾಯ್. ಗೈಸ್, ಇವಾಗ ಆ್ಯಕ್ಚುಲಿ ಒಂದು ಬ್ಲೆಂಡರ್ ಆಗಿದೆ. ನಾನೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ, ಬಟ್ ನಾನು ಗಾಟ್ ಮೈ ಪೀರಿಯಡ್ಸ್ ಟುಡೇ. ಸೊ ಐ ಥಾಟ್ ಇವಾಗ ಪೂಜೆ ಮಾಡೋಂಗಿಲ್ಲ ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ ಕಾಲು ತೊಳೆದು ಪೂಜೆ ಮಾಡ್ಬೋದಾ ಅಂತ ನಮ್ಮ ಅಜ್ಜಿನ ಕೇಳಬೇಕು. ಸೊ ನಮ್ಮ ಅಜ್ಜಿ ಏನು ಹೇಳ್ತಾರೆ ಅಂತ ನೋಡೋಣ. ಅಜ್ಜಿಗೆ ಫೋನ್ ಮಾಡಿ ಲೈಕ್ ಈ ಥರ ಆಗಿದೆ, ಕಾಲು ತೊಳೆದು ಪೂಜೆ ಮಾಡ್ಬೋದಾ ಅಂತ ಕೇಳ್ತೀನಿ. ಅವ್ರು ಮಾಡ್ಬೋದು ಅಂದಷ್ಟೇ ಮಾಡ್ತೀನಿ. ಅದರ್ವೈಸ್ ದಿಸ್ ಟೈಮ್ ಭೀಮ್ನ ಅಮಾವಾಸ್ಯೆ ಇಸ್ ಗಾನ್ ಅಷ್ಟೇ. ಹಲೋ ಹಲೋ ಕಲ್ಕ್ಯಮ್ಮ, ಅದೇ ನಾನು ಇವತ್ತು ಪೀರಿಯಡ್ಸ್ ಆಗದೆ, ಹರೀಶ್ ಅವ್ರ ಕಾಲು ತೊಳೆದು ಪೂಜೆ ಮಾಡ್ಬೋದಾ ಏನೋ ಅಂತ ಕೇಳೋ ಅಂತ ಮಾಡಿದೆ ಕಲ್ಕ್ಯಮ್ಮ. ಇವತ್ತ ಹಾಂ, ನಮ್ಮನೆ ನಮಸ್ಕಾರ ಮಾಡ್ಕೊ. ಪೂಜೆ ಮಾಡಿ ಇದೆಲ್ಲ ಅರ್ಶಿನ ಕುಂಕುಮ ಎಲ್ಲ ಮುಟ್ಕೊಳ್ತಲ್ಲ, ಇನ್ನು ಇವತ್ತು ನೀರಾಕ ಅದಕ್ಕೋಸ್ಕರ ಸುಮ್ಮನೆ ಕಾಲಿಗೆ ನಮಸ್ಕಾರ ಮಾಡಿ. ಸರಿ ಕಲ್ಕ್ಯಮ್ಮ, ಅದಕ್ಕೆ ಕೇಳೋಣ ಅಂತ ಮಾಡಿ. ಸರಿ. ಸರಿ. ಸೊ ಹೇಳಿದ್ರು ಜಸ್ಟ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊ ಅಂತ. ಸೊ ಅಷ್ಟೇ ಮಾಡ್ಕೋತೀನಿ, ಇನ್ನೇನು ಮಾಡೋಕ್ಕೋಗಲ್ಲ. ಸೊ ಅಷ್ಟೇ, ನೀನು ಪೂಜೆ ಗೀಜೆ ಅಂತೂ ಮಾಡೋಕ್ಕೋಗಲ್ಲ. ಸೊ ಫೈನಲಿ ಅಷ್ಟು ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇಟ್ ಬಿಕೇಮ್ ಆಟ್ ಅ ಫ್ಲಾಪ್.
ಸೊ ಎನಿವೇಸ್ ಇಟ್ ಹ್ಯಾಪನ್ಸ್, ಲೈಫ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸೇಮ್ ಎವ್ರಿ ಟೈಮ್ ಅಲ್ವಾ. ಸೊ ಕೆಲವೊಂದು ಸತಿ ಅಪ್ಸು ಡೌನ್ಸ್ ಎಲ್ಲ ಇರುತ್ತೆ. ಸೊ ಏನೂ ಮಾಡೋಕ್ಕೆ ಆಗೋದಿಲ್ಲ. ಲೈಕ್ ನಾನು ನಾಳೆ ತಿರುಪತಿಗೆ ಹೋಗಬೇಕಿತ್ತು, ಅದು ಕ್ಯಾನ್ಸಲ್ ಆಗುತ್ತೆ ಇವಾಗ. ವಾಟ್ ಕ್ಯಾನ್ ಐ ಡೂ? ಐ ಫೀಲ್ ಬ್ಯಾಡ್, ಸ್ಯಾಡ್, ಎವ್ರಿಥಿಂಗ್. ಬಟ್ ಎನಿವೇಸ್ ಅಟ್ ದ ಎಂಡ್ ಆಫ್ ದ ಡೇ ಏನೂ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಮಗಂಗೆ ಮುಡಿ ಕೊಡಬೇಕಿತ್ತು. ಸೊ ಎವ್ರಿಥಿಂಗ್ ವೆಂಟ್ ಅವೇ. ಐ ಫೀಲ್ ರಿಯಲಿ ಬ್ಯಾಡ್ ಟುಡೇ. ಎನಿವೇಸ್ ಹಿಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಏನೂ ಇಲ್ದಂಗೆ ಆಯ್ತಲ್ಲ ಅಂತ ಖುಷಿ ಇದೆ. ನಿಮ್ಗೆ ಇವತ್ತು ನನ್ನ ಸಿಚುಯೇಷನ್ ನೋಡಿ ಏನು ಅನಿಸ್ತಾ ಇದೆ? ನಾವೆಲ್ಲ ಏನು ಮಾಡೋಕ್ಕಾಗಲ್ಲ, ಹೆಣ್ಣುಮಕ್ಳು ಅನುಭವಿಸ್ಬೇಕು. ಅಲ್ಲ ಈಗ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಏನು ಅನಿಸ್ತಾ ಇದೆ? ಅಯ್ಯೋ ಪಾಪ ಅನಿಸ್ತಾ ಇದೆ. ಕಷ್ಟಪಟ್ಟೆಲ್ಲ ಕಷ್ಟಪಟ್ಟು ಮಾಡಿ. ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕಿಲ್ಲ, ಕೇಳಿಸ. ಅಯ್ಯೋ ಪಾಪ ಅನ್ನಿಸ್ತು, ಕೇಳಿಸ್ತಾ? ಮಗ ಬೈತ ನೋಡಿ. ನಾನು ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಒಬ್ಳನ್ನೇ ಬಿಟ್ಟು. ಇಷ್ಟು ದೊಡ್ಡ ಮನೇಲಿ ನಾನೇ ಮಹಾರಾಣಿ ಇವತ್ತಿಂದ. ಗೈಸ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ಏನು ಗೊತ್ತಾ, ಯಾರಾದರೂ ಯೂಟ್ಯೂಬ್ ಚಾನಲ್ನ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳೋರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಈ ಇಯರ್ ಸ್ಟಾರ್ಟ್ ಮಾಡೋರಿಗೆ ಆ್ಯಕ್ಚುಲಿ ಒಂದು ಉಪಯೋಗಕರ ವಿಷಯ ಇದೆ. 2024ವರೆಗೂ ಹೆಂಗಿತ್ತು ಅಂದರೆ, ಲೈಕ್ 1000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸು, 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ನೀವು. 2025ಇಂದ ಏನಾಯಿತು ಅಂದರೆ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸ್ ಇತ್ತು. ಸೊ ನಮ್ಮಂಥವರೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಬಟ್ ನಮ್ಮದು ಮಾನಿಟೈಸೇಷನ್ ಸ್ಟಾರ್ಟ್ ಆಯ್ತಲ್ಲ, 4000 ವಾಚ್ ಅವರ್ಸ್ ಆದಮೇಲೆ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ರಿವ್ಯೂ ಮಾಡುತ್ತೆ. ನಾವು ಯಾವುದೇ ಯೂಟ್ಯೂಬ್ ಗೈಡ್ಲೈನ್ಸ್ನು ವೈಲೇಟ್ ಮಾಡಿಲ್ಲ ಅಂದರೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಮಾನಿಟೈಸೇಷನ್ ನಂದು ಮೋಸ್ಟ್ಲಿ ಲಾಸ್ಟ್ ಮಂಡೇ ಸ್ಟಾರ್ಟ್ ಆಗಿದೆ. ಸೊ ಅಂದರೆ ನಿಮಗೆ ಇಷ್ಟಿಷ್ಟು ದುಡ್ಡು ಬರ್ತಾ ಇದೆ ಈ ವಿಡಿಯೋಯಿಂದ ಅಂತ ನೀವು ತಿಳ್ಕೊಬೋದು. ಮಾನಿಟೈಸೇಷನ್ ಅಂದರೆ ಅಷ್ಟೇ. ಸೊ ಇವಾಗ ಬಟ್ ನೆಕ್ಸ್ಟ್ ಇಯರ್ 2028ಇಂದ ಯೂಟ್ಯೂಬಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ. ಏನು ಗೊತ್ತಾ, 1000 ವಾಚ್ ಅವರ್ಸ್, 1000 ಸಬ್ಸ್ಕ್ರೈಬರ್ಸ್ ಜೊತೆ 8000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಅಂದರೆ 1 to double 4000ಇಂದ 8000 ಒಂದೇ ಸಲ ಜಂಪ್ ಆಗ್ತಾಯಿದೆ. ಸೊ ಆಮೇಲೆ ಮುಂಚೆ ಎಲ್ಲ 10 ಮಿಲಿಯನ್ ವ್ಯೂಸ್ ಇತ್ತು ಶಾರ್ಟ್ಸ್ದು 10 ಮಿಲಿಯನ್ ವ್ಯೂಸ್ ಆಗಬೇಕು ಜಸ್ಟ್ ಇನ್ 90 ಡೇಸ್ ಅಂತ. ಬಟ್ ಇವಾಗ ಅದು 20 ಮಿಲಿಯನ್ ವ್ಯೂಸ್ ಮಾಡಿದ್ದಾರಂತೆ. 90 ಡೇಸ್ ಒಳಗಡೆ 20 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿಕೊಂಡ್ರೆ ನಡೆಯುತ್ತೆ. ನಾನು ಶಾರ್ಟ್ಸ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ, ಇದನ್ನ ಮಾಡಿಕೊಂಡೆ. 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಯು ಸ್ಟಿಲ್ ಹ್ಯಾವ್, ಇವತ್ತು ಯಾವಾಗ ಅಂದರೆ ಇವಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳಿದೆ. ಸೊ 4000 ವಾಚ್ ಅವರ್ಸ್ನ 4 ತಿಂಗಳಲ್ಲೂ ಕಂಪ್ಲೀಟ್ ಮಾಡ್ಕೊಂಡಿರೋರು ಇದ್ದಾರೆ. ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕಿದ್ರೆ ಖಂಡಿತ ಮಾಡ್ಕೊಬೋದು. ಸೊ ನೀವು ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇಟ್ ಈಸ್ ವೆರಿ ಗುಡ್ ಟೈಮ್ ರೈಟ್ ನಾವು ನೀವು ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ವಾಚ್ ಅವರ್ಸ್ ಇನ್ನೂ ಯಾರು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅವರು ಏನಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ಆದಷ್ಟು ಬೇಗ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದೊಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಿತ್ತು. ಯಾಕಂದರೆ ನಂಗೆ ಮೊನ್ನೆ ಯೂಟ್ಯೂಬಿಂದ YT ಸ್ಟುಡಿಯೋದಲ್ಲಿ ಒಂದು ಇದು ಬಂದಿತ್ತು, ಲೈಕ್ ನೋಟಿಫಿಕೇಷನ್. ಅದನ್ನೆಲ್ಲ ಮೆನ್ಷನ್ ಮಾಡಿದರು. ನಮಗೇನು ಅಪ್ಲಿಕೇಬಲ್ ಆಗೋಲ್ಲ, ಯಾಕಂದರೆ ನಾವು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಲ್ಲ. ಅದಕ್ಕೋಸ್ಕರ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಿ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇದ್ದಾರೋ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅನಿಸ್ತು. ಸೊ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಇಟ್ ಇಸ್ ದ ರೈಟ್ ಟೈಮ್ ನಾವು. ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಫೈನಲಿ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವ್ಲಾಗ್ ಹಿಯರ್. ಮತ್ತೆ ಸಿಗೋಣ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.